ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಾರ್ಚ್ ತಿಂಗಳ ವೃಶ್ಚಿಕ ರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ವೃಶ್ಚಿಕ ರಾಶಿಯ ವಿಶಾಖ ಹಾಗೂ ಜ್ಯೇಷ್ಠ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳಿದೆ. ಅನುರಾಧ ನಕ್ಷತ್ರ ಸಂಜಾತರಿಗೆ ಶುಭ ಮಿಶ್ರ ಫಲ. ಅನುರಾಧ ನಕ್ಷತ್ರ ಸಂಜಾತರಿಗೆ ವೈಯಕ್ತಿಕ ಜೀವನದಲ್ಲಿ ಸುಖ ಶಾಂತಿ ಇಲ್ಲದೆ ಹಲವಷ್ಟು ವ್ಯತಿರಿಕ್ತ ಹಾಗೂ ಸಂದಿಗ್ಧ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಬೇಕಾದೀತು. ಜ್ಯೇಷ್ಠ ಹಾಗೂ ವಿಶಾಖ ನಕ್ಷತ್ರ ಸಂಜಾತರಿಗೆ ಹಣಕಾಸಿನ ವಿಚಾರವಾಗಿ ಬಹಳಷ್ಟು ಸಮಸ್ಯೆಗಳಾಗಬಹುದು. ಅಶುಭ ದಶಾಭುಕ್ತಿ ಕಾಲದಲ್ಲಿರುವಂತಹ ವೃಶ್ಚಿಕ ರಾಶಿ ಸಂಜಾತರು ಉದ್ಯೋಗ ಬದಲಾವಣೆ ಮಾಡುವುದು ಅಥವಾ ವಾಸಸ್ಥಳ ಬದಲಾವಣೆ ಮಾಡುವುದು ಅಥವಾ ಉದ್ಯೋಗ ನಷ್ಟವಾಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಏಕೆಂದರೆ ಅಷ್ಟಮದಲ್ಲಿರುವಂತಹ ದೇವಗುರು ಬೃಹಸ್ಪತಿಯ ಸಂಚಾರ, ಪಂಚಮದಲ್ಲಿರುವಂತಹ ಶನಿಯ ಸಂಚಾರ ಹಾಗೂ ಅರ್ಧಾಷ್ಟಮ ಅಂದರೆ ಕುಂಭದಲ್ಲಿರುವಂತಹ ರಾಹುವಿನ ಸಂಚಾರದಿಂದಾಗಿ ವೃಶ್ಚಿಕ ರಾಶಿ ಸಂಜಾತರಿಗೆ ಅನಾರೋಗ್ಯದ ಜೊತೆಗೆ ವೈಯಕ್ತಿಕ, ಕೌಟುಂಬಿಕ ಹಾಗೂ ಔದ್ಯೋಗಿಕ ಸಮಸ್ಯೆಗಳು ಹೆಚ್ಚಾಗಿ ಈ ತಿಂಗಳಲ್ಲಿ ಕಾಡಲಿದೆ. ಅನಾರೋಗ್ಯ ವಿಚಾರವಾಗಿ ಹೇಳುವುದಾದರೆ ಶೀತೋಷ್ಣ ವೈಪರೀತ್ಯ, ವಿಷಮ ಶೀತ ಜ್ವರ, ಉದರಬಾಧೆ, ವಾಯು ಪ್ರಕೋಪಗಳು ನಿಮ್ಮನ್ನು ಈ ತಿಂಗಳಲ್ಲಿ ಹೆಚ್ಚಾಗಿ ಸತಾಯಿಸಬಹುದು. ಇನ್ನು ಹಣಕಾಸಿನ ವಿಚಾರವಾಗಿ ಈಗಾಗಲೇ ಬಹಳ ಕಾಲದಿಂದ ನೀವು ಕಷ್ಟದಲ್ಲಿದ್ದೀರಿ. ಈ ತಿಂಗಳು ಆ ಕಷ್ಟಗಳು ಇನ್ನೊಂದಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳು ಇದೆ. ಒಂದು ಸಮಾಧಾನಕರ ವಿಚಾರವೇನೆಂದರೆ ನಿಮ್ಮ ನೆರವಿಗೆ ನಿಮ್ಮ ಆಪ್ತೇಷ್ಟ ಬಂಧು ಮಿತ್ರರು ಆಗಿ ಬರಲಿದ್ದಾರೆ. ಅವರಿಂದ ನಿಮಗೆ ಹಣಕಾಸು ಸಹಾಯವು ಲಭ್ಯವಾಗುತ್ತದೆ. ವಿದ್ಯಾರ್ಥಿ ವರ್ಗವು ಶ್ರದ್ಧೆ ಹಾಗೂ ಏಕಾಗ್ರತೆಯಿಂದ ಅಭ್ಯಾಸ ಮಾಡಲು, ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳಲು ಶಾರದಾ ಭುಜಂಗ ಸ್ತೋತ್ರವನ್ನು ಪ್ರತಿನಿತ್ಯವೂ ತಪ್ಪದೇ ಪಠಿಸಿ. ಇನ್ನು ವೃಶ್ಚಿಕ ರಾಶಿ ಸಂಜಾತರ ವೈಯಕ್ತಿಕ ಜೀವನದಲ್ಲಿ ಹೇಳುವುದಾದರೆ ಸತಿಪತಿ ವಿರಸವು ಹೆಚ್ಚಾಗಿ. ವೃಶ್ಚಿಕ ರಾಶಿ ಸಂಜಾತರ ವೈಯಕ್ತಿಕ ಜೀವನದಲ್ಲಿ ಹೇಳುವುದಾದರೆ ಸತಿಪತಿಗಳಿಬ್ಬರ ನಡುವಿನ ವ್ಯತ್ಯಾಸವು, ವೈಷಮ್ಯವು ಅಧಿಕವಾಗಿ ವಿಚ್ಛೇದನ ಹಂತದವರೆಗೂ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಈ ರೀತಿಯಾಗಿ ಪರಿಸ್ಥಿತಿಗಳು ವಿಕೋಪಕ್ಕೆ ಹೋಗದಂತೆ ಎಚ್ಚರಿಕೆ, ಜಾಗ್ರತೆ ವಹಿಸಿ. ಮಾರ್ಚ್, ಏಪ್ರಿಲ್ ಹಾಗೂ ಮೇ ಈ 3 ತಿಂಗಳು ಯಾವುದೇ ರೀತಿಯಾದಂತಹ ಕಲಹಗಳಿಗೆ, ಕಾನೂನಾತ್ಮಕ ಹೋರಾಟಕ್ಕೆ, ಪೊಲೀಸ್ ಸ್ಟೇಷನ್ ಮತ್ತು ಕೋರ್ಟ್ ಸಹವಾಸಕ್ಕೆ ಹೋಗದಿರುವಂತೆ ನೀವು ಕಾಪಾಡಿಕೊಂಡಿದ್ದೇ ಆದಲ್ಲಿ ಜೂನ್ 2ನೇ ತಾರೀಕಿನಿಂದ ನಿಮಗೆ ಗುರುಬಲ ಪ್ರಾಪ್ತಿಯಾಗುವುದರಿಂದ ಮಾರ್ಚ್, ಏಪ್ರಿಲ್ ಮತ್ತು ಮೇ ಈ 3 ತಿಂಗಳಲ್ಲಿ ಸಾಧ್ಯವಾದಷ್ಟು ಶಾಂತವಾಗಿ, ಸಂಯಮದಿಂದ, ತಾಳ್ಮೆಯಿಂದ ಪರಿಸ್ಥಿತಿಗಳನ್ನು ಎದುರಿಸಿ ಹಾಗೂ ಸಂಬಂಧಗಳು ಮುರಿದುಕೊಳ್ಳುವುದು ಅಥವಾ ನಿಷ್ಠೂರವಾಗದಂತೆ ಜಾಗ್ರತೆ ವಹಿಸಬೇಕು. ವೈಯಕ್ತಿಕ ಜೀವನದಲ್ಲಿ ಸಮಸ್ಯೆಗಳು ಬಗೆಹರಿಯಲು ನೀವು ಶಿವನ ಭಕ್ತರಾಗಿದ್ದಲ್ಲಿ ಅರ್ಧನಾರೀಶ್ವರ ಸ್ತೋತ್ರವನ್ನು ಪ್ರತಿನಿತ್ಯವೂ ತಪ್ಪದೇ ಪಠಿಸಿ ಅಥವಾ ಶ್ರದ್ಧಾಭಕ್ತಿಯಿಂದ ಆಲಿಸಿ. ನೀವು ವಿಷ್ಣುವಿನ ಆರಾಧಕರಾಗಿದ್ದಲ್ಲಿ ಪ್ರತಿನಿತ್ಯವೂ ತಪ್ಪದೆ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಶ್ರದ್ಧಾಭಕ್ತಿಯಿಂದ ಆಲಿಸಿ ಅಥವಾ ಪಠಿಸಿ. ಇದರಿಂದ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸತಿಪತಿಗಳಿಬ್ಬರ ನಡುವಿನ ವಿರಸವು, ವೈಷಮ್ಯವು ಕಡಿಮೆಯಾಗಿ ಸಂಬಂಧಗಳು ಮುರಿದು ಹೋಗದಂತೆ ಮತ್ತೆ ಕೂಡಿಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳೂ ಇದೆ. ಇನ್ನು ನಿಮ್ಮ ಶತ್ರುಗಳ ಬಗ್ಗೆ ನೀವು ವಿಶೇಷ ಎಚ್ಚರಿಕೆ ವಹಿಸಬೇಕು.
ಏಕೆಂದರೆ ಬಹಳಷ್ಟು ವಿಚಾರಗಳಲ್ಲಿ ಸಮಯ ಸಂದರ್ಭ ನೋಡಿ ನಿಮ್ಮದಲ್ಲದ ತಪ್ಪಿಗೆ ನಿಮ್ಮನ್ನು ಹೊಣೆಗಾರರನ್ನಾಗಿ ಮಾಡುವಂತಹ ಶತ್ರುಗಳ ಕುತಂತ್ರವು ನಿಮ್ಮ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ನೀವು ಮಾನಸಿಕವಾಗಿ ಸದೃಢವಾಗಿದ್ದು ವಿಚಕ್ಷಣೆಯಿಂದ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡುವುದು ಒಳ್ಳೆಯದು. ನಿಮಗೆ ಎಲ್ಲ ರೀತಿಯ ಸಮಸ್ಯೆಗಳು ಪರಿಹಾರವಾಗಲು ಪ್ರತಿನಿತ್ಯವೂ ಶ್ರದ್ಧಾಭಕ್ತಿಯಿಂದ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಹಾಗೂ ಅರ್ಧನಾರೀಶ್ವರ ಸ್ತೋತ್ರವನ್ನು ಪಠಿಸುವುದು ಶ್ರೇಯಸ್ಕರ. ನಿಮಗೆ ಭಗವಂತನು ಎಲ್ಲ ರೀತಿಯಿಂದಲೂ ಒಳಿತನ್ನು ಉಂಟು ಮಾಡಲಿ, ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗಲಿ ಎಂದು ದೈವ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ, ಲೈಕ್, ಕಾಮೆಂಟ್ ತಿಳಿಸಿ. ಮತ್ತು ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.